ಧಾರಾಕಾರ ಮಳೆಗೆ ಸಿಟಿ ಮಂದಿ ಅಧ್ವಾನ ಎದ್ದಿದ್ದಾರೆ. ಸಾವು ನೋವು ಸಿಟಿ ರೌಂಡ್ಸ್ಗೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡ್ತಾ ಇದ್ದಾರೆ. ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ವೀಕ್ಷಣೆಗೆ ಹೊರಡ್ತಾ ಇದ್ದಾರೆ. ಗೃಹ ಕಚೇರಿ ಕೃಷ್ಣಾದಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಧಾರಾಕಾರ ಮಳೆಗೆ ಐಟಿ ಸಿಟಿ ಅಧ್ವಾನ ಎದ್ದಿದೆ. ಅಕ್ಷರಶಃ ಅಧ್ವಾನ ಎದ್ದಿದೆ. ಎಲ್ಲೆಂದರಲ್ಲಿ ನೀರು, ಸಾವು ನೋವು, ಸಿಟಿ ಮಂದಿ ಅಂತೂ ಫುಲ್ ಸುಸ್ತಾಗಿದ್ದಾರೆ. ಸಿಟಿ ರೌಂಡ್ಸ್ಗೆ ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳನ್ನ ಭೇಟಿ ಮಾಡಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ವೀಕ್ಷಣೆ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಯಾವ್ಯಾವ ಪ್ರದೇಶದಲ್ಲಿ ಎಷ್ಟೆಷ್ಟು ಹಾನಿಗೊಳಗಾಗಿದೆ. ಅಧ್ವಾನ ಅಂತೂ ಅಧ್ವಾನ ಎದ್ದಿದೆ ಬೆಂಗಳೂರು. ಬರೀ ಧಾರಾಕಾರ ಮಳೆ. ಇಂತಹ ಮಳೆಗೆ ಬೆಂಗಳೂರು ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಸ್ತೆಗಳಂತೂ ಎಲ್ಲೆಂದರಲ್ಲಿ ಗುಂಡಿಗಳು, ಮರಗಳು ಎಲ್ಲೆಂದರಲ್ಲಿ ಧರೆಗುಳುತ್ತವಿದೆ. ನೆಲ ಸಮಕ್ಕೆ ಒಂದಿಷ್ಟು ಎಲ್ಲ ಮರಗಳು ಕೂಡ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟೆಷ್ಟು ಹಾನಿಯಾಗಿದೆ ಅನ್ನೋದನ್ನ ನೋಡೋದಕ್ಕೆ, ಜೊತೆಗೆ ಹಾನಿಗೊಳಗಾದ ಯಾರ್ಯಾರು ಹಾನಿಗೊಳಗಾಗಿರ್ತಾರೋ ಅವರಿಗೆ ಪರಿಹಾರ ಕೊಡ್ಲಿಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಒಬ್ಬ ಮಹಿಳೆ, ಸಾವಿಗೀಡಾದಂತ ಮಹಿಳೆಗೆ ಕೂಡ 5 ಲಕ್ಷ ಪರಿಹಾರವನ್ನ ಕೊಟ್ಟಿದ್ದಾರೆ. ಜೊತೆಗೆ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟೆಷ್ಟು ಹಾನಿಗೊಳಗಾಗಿದೆ ಅನ್ನೋದನ್ನ ಕೂಡ ವೀಕ್ಷಣೆಗೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಗೃಹ ಕಚೇರಿ ಕೃಷ್ಣಾದಿಂದ ಇನ್ನೇನು ಹೋಗ್ತಾ ಇರುವಂತದ್ದು. ಧಾರಾಕಾರ ಮಳೆಗೆ ಸಿಟಿ ಮಂದಿ ಅಂತೂ ಸಂಪೂರ್ಣವಾಗಿ ಇದು ಬೆಂಗಳೂರ ಅಥವಾ ಏನೋ ಅನ್ನುವ ಪ್ರಶ್ನೆ ಉಂಟಾಗ್ತಾ ಇದೆ. ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಬೆಂಗಳೂರು ಮಾತ್ರ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಬರೀ ಧಾರಾಕಾರವಾದ 1-2-3 ದಿನ ಮಳೆ. ಇಂಥ ಮಳೆಗೆ ಬೆಂಗಳೂರಂತೂ ಸಂಪೂರ್ಣವಾಗಿ ರಸ್ತೆಗಳೆಲ್ಲವೂ ಕೂಡ ನೀರಿನಿಂದ ತುಂಬ ಹೋಗಿದೆ. ಇರ್ತಕ್ಕಂಥ ಮರಗಳು ಕೂಡ ನೆಲಕ್ಕೆ ಬೀಳುತ್ತವೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮಾರ್ಗ ಬಂದ್ ಆಗಿದೆ. ಸಿಎಂ ಸಿದ್ದರಾಮಯ್ಯವರು ಮಾರ್ಗ ಮೂಲಕವಾಗಿ ಹೋಗ್ತಾ ಇದ್ದಾರೆ. ಆ ಮಾರ್ಗ ಸಂಪೂರ್ಣವಾಗಿ ಬಂದ್ ಆಗಿದೆ. ರೌಂಡ್ಸ್ಗೆ ಹೋಗುವ ಮಾರ್ಗದಲ್ಲಿ ಮರ ಬಿದ್ದ ಪರಿಣಾಮವಾಗಿ ಸಂಪೂರ್ಣವಾಗಿ ರಸ್ತೆ ಕ್ಲೋಸ್ ಆಗಿದೆ. ಬಳ್ಳಾರಿ ಸೇರಿದಂತೆ ಮಳೆಗೆ ನೆಲಕ್ಕುರುಳಿದ ಮರಗಳು ಬಳ್ಳಾರಿ ಭಾಗದಲ್ಲಿ ಕೂಡ, ಬಳ್ಳಾರಿ ರಸ್ತೆಯಲ್ಲಿ ಮಳೆಗೆ ನೆಲಕ್ಕುರುಳಿವೆ ಮರಗಳು. ಇದೇ ಮಾರ್ಗದಲ್ಲಿ ಸಿಟಿ ರೌಂಡ್ಸ್ಗೆ ಹೋಗ್ತಾ ಇದ್ರು ಸಿಎಂ. ಈಗ ಆ ಭಾಗ ಏನಿದೆ, ರಸ್ತೆ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಆ ಭಾಗ ಮೂಲಕವಾಗಿ ಹೋಗ್ತಾ ಇದ್ರು. ರೌಂಡ್ಸ್ಗೆ ಹೋಗ್ತಾ ಇದ್ದ ಮಾರ್ಗದಲ್ಲಿ ಸಂಪೂರ್ಣವಾಗಿ ಆ ರಸ್ತೆ ಕ್ಲೋಸ್ ಆಗಿದೆ. ಬಳ್ಳಾರಿ ರಸ್ತೆಯಲ್ಲಿ ಇನ್ನೇನು ನಾಳೆ ಸಮಾವೇಶಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ ಹೊಸಪೇಟೆಯಲ್ಲಿ. ಅದೇ ಮಾರ್ಗದಲ್ಲಿ ಕೂಡ ಯಾವ್ಯಾವ ಪ್ರದೇಶಗಳಿಗೆ ಹಾನಿಗೊಳಗಾಗಿದೆ ಅಂತ ಹೋಗುವ ಸಂದರ್ಭದಲ್ಲಿ ಸಂಪೂರ್ಣವಾದ ಕ್ಲೋಸ್ ಆಗಿದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಹೋಗುವ ಮಾರ್ಗದಲ್ಲಿ, ಸಿಎಂ ಹೋಗ್ತಕ್ಕಂಥ ಮಾರ್ಗದಲ್ಲಿ ಮರ ಬಿದ್ದಿದೆ. ಅವರು ಹೋಗುವ ಮಾರ್ಗದಲ್ಲಿ ಮರ ಬಿದ್ದಿದೆ. ಹಾಗಾಗಿ ಅಲ್ಲೇ ಇರಬೇಕಾದಂತ ಪರಿಸ್ಥಿತಿ ಬಂದೊದಗಿದೆ. ಬೇರೆ ಮಾರ್ಗದ ಮೂಲಕವಾಗಿ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಜೊತೆಗೆ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟೆಷ್ಟು ಹಾನಿಗೊಳಗಾಗಿದೆ ಎಲ್ಲವೂ ಕೂಡ ಈಗಾಗಲೇ ಒಂದು ಕಡೆ ಬೆಂಗಳೂರಂತೂ ಅಧ್ವಾನ ಎದ್ದಿದೆ. ಈ ಬೆಂಗಳೂರಂತ ಈ ರೀತಿಯಾಗಿ ಅಧ್ವಾನವ ಇರುವ ಪರಿಸ್ಥಿತಿಯಲ್ಲಿ, ಹಾನಿಗೊಳಗಾದ ಪರಿಸ್ಥಿತಿಯಲ್ಲಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಏನು ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ರೀತಿಯಾಗಿ ಬಿಜೆಪಿಗೆ ಒಂದು ರೀತಿಯಾಗಿ ಸರಿಯಾದ ಸಮಯದಲ್ಲಿ ತಗಲಾಕೊಂಡ್ರು ಅನ್ನುವ ವಿಧಾನದಲ್ಲಿ ಟೀಕೆಗಳ ಮಾಡ್ತಾ ಇದ್ದಾರೆ. ಬಿಜೆಪಿ ಸೇರಿದಂತೆ JDS ನಾಯಕರು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ನೀವು ಸಾಧನೆ ಮಾಡ್ತಾ ಇದ್ದೀರಿ? ಇಲ್ಲಿ ನೋಡಿದ್ರೆ ಬೆಂಗಳೂರಂತೂ ಅಧ್ವಾನ ಎದ್ದು ಹೋಗಿದೆ. ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ನೀರಿನಲ್ಲಿ ಮುಳುಗಿ ಹೋಗ್ತಾ ಇದೆ. ಜನಜೀವನವಂತೂ ಅಸ್ತವ್ಯಸ್ತವಾಗಿದೆ. ಅಂಡರ್ ಪಾಸ್ ಬ್ರಿಡ್ಜ್ಗಳೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ಮರಗಳು ಎಲ್ಲಂದರಲ್ಲೇ ಬಿದ್ದಿದ್ದಾವೆ. ಟ್ರಾಫಿಕ್ ಇನ್ನಂತೂ ಜಾಸ್ತಿ ಆಗ್ತಾ ಇದೆ. ಇರತಕ್ಕಂಥ ವಾಹನಗಳೆಲ್ಲವೂ ಕೂಡ ಅರ್ಧ ಭಾಗ, ವಾಹನದ ಅರ್ಧ ಭಾಗ ಸೇರಿದಂತೆ ಎಲ್ಲವೂ ಕೂಡ ತುಂಬಿ ಹೋಗ್ತಾ ಇದೆ. ಬರೀ 2-3 ದಿನಗಳ ಮಳೆಗೆ ಈ ರೀತಿಯಾಗಿ ಆಗ್ತಾ ಇದೆ ಬೆಂಗಳೂರು. ಇದಕ್ಕೆಲ್ಲದಕ್ಕೆ ಕಾರಣ ಈಗಿರ್ತಕ್ಕಂಥ ಸರ್ಕಾರ ಅಲ್ಲದೆ ಇರತಕ್ಕಂಥ ಸರ್ಕಾರದ ಎಲ್ಲರೂ ಕೂಡ ಹೊಣೆ ಹೊತ್ಕೊಳ್ಬೇಕಾಗಿದೆ. ಅದು ಕೂಡ ಬೆಂಗಳೂರಿನ ಪರಿಣಾಮಕ್ಕೆ ಹೊಣೆ ಎಲ್ಲರೂ ಕೂಡ ಹೊತ್ಕೊಳ್ಬೇಕಾದಂತ ಸನ್ನಿವೇಶ ಒದಗಿ ಬರ್ತಾ ಇದೆ. ನಾನು ಭಗವಂತನಲ್ಲಿ ಮಳೆ ಬರಲಿ ಅಂತಾನೆ ಪ್ರಾರ್ಥನೆ ಮಾಡೋನು. ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ. ಅದು ನಾನೊಬ್ಬ ಪವರ್ ಮಿನಿಸ್ಟರ್ ಆಗಿದ್ದವನು. ಆ ಮಳೆ ಬಂದರೆ ನಿಮ್ಮ ಡ್ಯಾಮ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತದೆ ಅಂತ ಇವತ್ತವರೆಗೂ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ನಾನು ನಿನ್ನೆ ರಾತ್ರಿ ಬಂದೆ. ನಾನು
ನಿನ್ನೆ ರಾತ್ರಿ ಕೂಡ ಮಳೆ ಬಂತು, ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ. ಇವತ್ತು ಕೂಡ ಏನಂತ ಇಲ್ಲಿ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ ಫುಟ್ಟಲ್ಲಿ ಇದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಇಲ್ಲೇ ಬಂದು ವಾಸ್ತವ ಉಡಬೇಕು ಅಂತೇಳಿ ನನ್ನ ಟ್ರಂಕು ಬಟ್ಟೆ ಬರೀ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟ್ರು ಇಬ್ಬರೂ ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಅವರು ಪಾಪ ಕುಮಾರಸ್ವಾಮಿ ಈಗೇನು ನಾನೇನು ಇಲ್ಲಿ ಟೂರಿಸಮ್ ಬಂದಿದ್ನಾ? ಇದು ಟೂರಿಸಮ್, ಇದು ಟೂರಿಸಮ್ ಅಲ್ಲ. ಇಲ್ಲಿ ಬಂದಿರೋದು ಹಂಪೆಗೆ ಟೂರಿಸಮ್ ಬಂದಿಲ್ಲ. ಇಲ್ಲಿ ಜನರ ಬದುಕನ್ನು ನೋಡ್ತೀವಿ. ಪಾಪ ಅವ್ರು ವಿರೋಧ ಪಾರ್ಟಿಲಿದ್ದಾರೆ, ಅವರು ಟೀಕೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಅಶೋಕ್ಗೆ ಇಬ್ಬರಿಗೂ ಅವ್ರಿಗೆ ಸಮಾಧಾನ ಆಗೋದಿಲ್ವಲ್ಲ, ಇಲ್ಲ ಅವ್ರ ಸ್ಥಾನಕ್ಕೆ ಧಕ್ಕೆ ಬರ್ತದಲ್ಲ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಈಗಾಗಲೇ ಒಂದು ಕಡೆ ಬೆಂಗಳೂರಂತೂ ಧಾರಾಕಾರವಾದ ಮಳೆಯಿಂದ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಮರಗಳು ಬೀಳ್ತಾ ಇದೆ, ಎಲ್ಲಂದರಲ್ಲಿ ರಸ್ತೆಯಲ್ಲಿ ನೀರು ತುಂಬಿಕೊಂಡು ಹೋಗಿದೆ, ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ಇರಬೇಕಾದಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇರಬೇಕು. ಅದರೆಲ್ಲರೂ ಕೂಡ ವಿಜಯನಗರಕ್ಕೆ ಸೇರಿದ್ದಾರೆ ನಾಳೆ, ಯಾಕೆಂದ್ರೆ ಅಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಮತ್ತೆ ಈಗ ಬೆಂಗಳೂರಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಯಾವ್ಯಾವ ಪ್ರದೇಶಗಳಿಗೆ ಹಾನಿಗೊಳಗಾಗಿದೆ ಆ ಪ್ರದೇಶಗಳಿಗೆ ನಾನು ಭೇಟಿ ಕೊಡ್ತೀನಿ ಅಂತ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಏನಿದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ರೇಣುಕಾ? ಶ್ರೀಕಾಂತ್, ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಬೆಳಗ್ಗೆನಿಂದಲೂ ಕೂಡ ನಾವು ನೋಡ್ಬೋದು ಸಾಕಷ್ಟು ಕಡೆ ಮರಗಳು ಕೂಡ ಬಿದ್ದಿರುವಂತದ್ದು, ಎಲ್ಲ ಮನೆಗಳಿಗೂ ಕೂಡ ಸಾಕಷ್ಟು ಒಂದು ರಾಜಕಾಲುವೆ ನೀರು ಕೂಡ ನುಗ್ಗಿರುವಂತದ್ದು, ಜೊತೆಗೇನೆ ಹಲವಾರು ಪ್ರಮುಖ ರಸ್ತೆಗಳು ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತಗೊಂಡಿರುವಂತದ್ದು. ಇದರ ಜೊತೆಗೇನೆ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಸಾಕಷ್ಟು ನೀರು ನುಗ್ಗಿರುವಂತದ್ದು. ಪ್ರಮುಖವಾಗಿ ಶಾಂತಿನಗರದಲ್ಲಿ ಇರ್ತಕ್ಕಂತ ಕೇಂದ್ರ ಅಪರಾಧ ವಿಭಾಗ ಕಚೇರಿಯಲ್ಲೂ ಕೂಡ ಸಾಕಷ್ಟು ಮಳೆ ನೀರು ಕೂಡ ನುಗ್ಗಿರುವಂತದ್ದು. ಮತ್ತೆ ಶಾಂತಿನಗರದ ಬಸ್ ಡಿಪೋ ರಸ್ತೆಯಲ್ಲೂ ಕೂಡ ಏನು ಡ್ರೈನೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುವಂತದ್ದು. ಆ ಒಂದು ರಸ್ತೆಯು ಕೂಡ ಅದು ಕೆರೆಯೋ ಅಥವಾ ನದಿಯೋ ಅಂತಕ್ಕಂಥ ಕನ್ಫ್ಯೂಷನ್ ಅಲ್ಲೂ ಕೂಡ ಜನರು ಕೂಡ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಕೇವಲ ಶಾಂತಿನಗರದಷ್ಟೇ ಅಲ್ಲ, ಪ್ರಮುಖ ಸಾಕಷ್ಟು ಬೆಂಗಳೂರಿನ ಸಾಕಷ್ಟು ಪ್ರದೇಶಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಸದ್ಯಕ್ಕೆ ಉಂಟಾಗಿರುವಂತದ್ದು. ಏನೋ ಬೆಳಗ್ಗೆಯಿಂದಲೂ ಕೂಡ ಅಗ್ನಿಶಾಮಕ ದಳದವರು, ಬಿಬಿಎಂಪಿ ಅಧಿಕಾರಿಗಳು ಕೂಡ ನೀರನ್ನು ಹೊರತೆಗೆಯುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇದೀಗ ಮತ್ತೆ ಮಧ್ಯಾಹ್ನ ಸುರಿದಂತಹ ಮಳೆಗೂ ಕೂಡ ಮತ್ತೆ ಸಾಕಷ್ಟು ಕಡೆ ಜಲಾವೃತಗೊಂಡಿರುವಂತದ್ದು. ಪ್ರಮುಖ ರಸ್ತೆಗಳಲ್ಲೂ ಕೂಡ ನೀರು ನಿಂತಿರುವಂತದ್ದು. ಎಲ್ಲೆಲ್ಲಿ ವಾಹನ ಸಂಚಾರರು ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿಗಳು ಕೂಡ ಸದ್ಯ ಎದುರಾಗಿರುವಂತದ್ದು. ಎಲ್ಲಾ ಕಡೆಯೂ ಕೂಡ ನೀರು ನಿಂತಿರುವಂತದ್ದು. ಅಲ್ಲಿಯೂ ಕೂಡ ನಾವು ಹೇಗ್ ಸಂಚಾರ ಮಾಡ್ಬೇಕು ಅಂತಕ್ಕಂತ ಕಳವಳವನ್ನು ಕೂಡ ಸದ್ಯ ವಾಹನ ಸವಾರರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಬೆಂಗಳೂರಿನ ಉಸ್ತುವಾರಿಯಾದಂತಹ ಬ್ರ್ಯಾಂಡ್ ಬೆಂಗಳೂರಿನ ಕನಸು ಹೊಂದಿದಂತಹ DK ಶಿವಕುಮಾರ್ ಅವರು ಕೂಡ ಬೆಂಗಳೂರಲ್ಲಿ ಇರ್ಲಿಲ್ಲ. ಅವರು ಏನು ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಹೊಸಪೇಟೆಯಲ್ಲಿ. ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಬ್ಯುಸಿ ಆಗಿದ್ರು. ಅಲ್ಲಿ ಇರ್ತಕ್ಕಂಥ ಸ್ಥಳ ಪರಿಶೀಲನೆಗೆ ಅವರು ಕೂಡ ಸ್ವತಃ ಅಲ್ಲೇ ಹೋಗಿ ಬೈಕ್ ರ್ಯಾಲಿಯ ಮೂಲಕ ತಮ್ಮ ಒಂದು ಪಕ್ಷದ ಪ್ರಚಾರವನ್ನು ಕೂಡ ಅಲ್ಲಿ ಮಾಡ್ಕೊಂಡು ಬ್ಯುಸಿ ಆಗಿದ್ರು. ಇಲ್ಲಿರ್ತಕ್ಕಂಥ ಸಾರ್ವಜನಿಕರುಗಳು ಕೂಡ DCM ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ DK ಶಿವಕುಮಾರ್ ಹೇಳ್ತಾರೆ. ಆದ್ರೆ ಈಗ ಪರಿಸ್ಥಿತಿ, ನಾವು ರೋಡಲ್ಲಿ ಓಡಾಡ್ಬೇಕು ಅಂದ್ರೆ ಜೀವ ಕೈಯಲ್ಲಿ ಇಟ್ಕೋಬೇಕು. ಟೂ ವೀಲರ್ ಏನಾದ್ರು ಹೋದ್ರೆ ಅರ್ಧ ಭಾಗದಷ್ಟು ನೀರು ತುಂಬಿಕೊಳ್ಳುತ್ತೆ. ಮಾರ್ಕೆಟ್ ಅಲ್ಲಿ ಇಲ್ಲಿನ ಜನರು ಕೂಡ ಕಳವಳವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ನಾವು ಹಣ್ಣು ತರಕಾರಿ ಹೂ ಏನಾದ್ರು ಮಾರಾಟ ಮಾಡಕ್ ಬಂದ್ರೆ ಅವೆಲ್ಲ ಮಳೆ ಬಂದ್ರೆ ಸಾಕಮ್ಮ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇದಾವೆ. ಆದ್ರೆ ಸರ್ಕಾರ ಮಾತ್ರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ತಿಲ್ಲ. ರಾಜಕಾಲುವೆಗಳು ಮತ್ತೆ ಒಳಚರಂಡಿಗಳಲ್ಲೆಲ್ಲ ಹೂಳು ತುಂಬಿಕೊಂಡಿದೆ, ಕಸ ತುಂಬಿಕೊಂಡಿದೆ. ಇದ್ರ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಇಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಇವ್ರು ಎಚ್ಚೆತ್ಕೊಂಡು ಕಾರ್ಯ ಮಾಡ್ತಾರೆ. ಅದು ತುಂಬಾ ಲೇಟ್ ಆಗಿ ಬರ್ತಾರೆ. ಮನೆಗಳಲ್ಲಿ ನೀರು ನುಗ್ಗಿ, ಕಚೇರಿಗಳಲ್ಲಿ ನೀರು ನುಗ್ಗಿದ ನಂತರ ಬಂದು ಅವರು ಸ್ವಚ್ಛತಾ ಕಾರ್ಯವನ್ನು ಕೂಡ ಆರಂಭ ಮಾಡ್ತಾರೆ ಅಂತಕ್ಕಂಥ ಆಕ್ರೋಶವನ್ನು ಸಾರ್ವಜನಿಕರುಗಳು ಕೂಡ ಹೊರ ಹಾಕ್ತಾ ಇರುವಂತದ್ದು. ಜೊತೆಗೆ ರಾಜಕೀಯ ನಾಯಕರುಗಳು ಕೂಡ ಈಗ ಸರ್ಕಾರದ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ಟ್ವೀಟ್ ಮೂಲಕ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದೆಲ್ಲ ಆದ ನಂತರ ಇದೀಗ ಎಚ್ಚೆತ್ತ DCM DK ಶಿವಕುಮಾರ್ ಅವರು ಸದ್ಯ ಬೆಂಗಳೂರು ರೌಂಡ್ಸ್ ಅನ್ನ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ಅವರು ಕೊಟ್ಟಿರುವಂತದ್ದು. ಬಿಬಿಎಂಪಿ ಅಧಿಕಾರಿಗಳ ಜೊತೆ ಈಗಾಗಲೇ ಮಾತುಕತೆಯನ್ನು ಕೂಡ ಮಾಡಿರುವಂತದ್ದು. ಎಲ್ಲೆಲ್ಲಿ ಹೆಚ್ಚಿನ ಅನಾಹುತ ಆಗಿದೆ ಅಲ್ಲೆಲ್ಲ ಹೋಗಿ ಸ್ವತಃ ಅವರೇ ಭೇಟಿ ಕೊಟ್ಟು
ಪರಿಹಾರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೇನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಂಜೆ 4ರಿಂದ ಎಲ್ಲೆಲ್ಲಿ ಭಾರಿ ಅನಾಹುತ ಆಗಿದೆ ಮಳೆಯಿಂದ ಆ ಒಂದು ಪ್ರದೇಶಕ್ಕೂ ಕೂಡ ಸ್ವತಃ ಅವರೇ ಭೇಟಿ ಕೊಡ್ತೀನಿ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ರೂಟ್ ಮ್ಯಾಪ್ ಕೂಡ ಈಗಾಗಲೇ ತಯಾರಾಗಿರುವಂತದ್ದು. ಈ ಒಟ್ಟಿನಲ್ಲಿ ಇಬ್ರು ಕೂಡ ಒಟ್ಟಿಗೆ ಜಂಟಿಯಾಗಿ ಒಂದು ರೌಂಡ್ಸ್ ಅನ್ನು ಕೂಡ ಆರಂಭ ಮಾಡ್ತಾರೆ. ಪ್ರಮುಖವಾಗಿ ಎಲ್ಲಿಂದ್ರೆ ಸಿಎಂ ನಿವಾಸದಿಂದ ಹಿಡಿದು ಮಾನ್ಯತಾ ಟೆಕ್ ಪಾರ್ಕ್, ಸಾಯಿ ಲೇಔಟ್, ಇಜಿ ಪುರ ಜಂಕ್ಷನ್ ಸೇರಿದಂತೆ HSR ಲೇಔಟ್, ಸಿಲ್ಕ್ ಬೋರ್ಡ್ ಸಿಗ್ನಲ್ ಇಂದ BBMP ಕಂಟ್ರೋಲ್ ರೂಮ್ ಇವೆಲ್ಲವನ್ನು ಕೂಡ ಈಗ ಇವರೆಲ್ಲರೂ ಕೂಡ ಸಿಟಿ ರೌಂಡ್ ಕೂಡ ಮಾಡ್ಲಾಗುತ್ತೆ. ಯಾಕೆಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಹಾನಿ ಆಗಿರುವಂತದ್ದು, ರಸ್ತೆಗಳು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಚ್ಚಿ ಹೋಗಿರುವಂತದ್ದು, ಜೊತೆಗೆ ಸಾರ್ವಜನಿಕರಿಗೂ ಕೂಡ ಒಂದಿಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂತದ್ದು. ಹಾಗಾಗಿ ಈ ಒಂದು ಪ್ರದೇಶಕ್ಕೆ ಹೋಗಿ ವೀಕ್ಷಣೆ ಮಾಡ್ತಾರೆ. ಮತ್ತೆ ಅಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಒಂದು ಕ್ರಮಗಳನ್ನು ಕೂಡ ಸ್ಥಳದಲ್ಲೇ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಹಾನಿಗೊಳಗಾದ ಜನರುಗಳಿಗೂ ಕೂಡ ಪರಿಹಾರ ಘೋಷಣೆ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುತ್ತೆ ಶ್ರೀಕಾಂತ್. ಇದ್ರ ಜೊತೆಗೇನೆ ಏನು ಈಗ ಸದ್ಯ ಎಲ್ಲೆಲ್ಲಿ ಹಾನಿಯಾಗಿದೆ, ಎಲ್ಲೆಲ್ಲಿ ಮರಗಳು ಬಿದ್ದಿದಾವೆ, ಮತ್ತೆ ಎಲ್ಲೆಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ, ಈ ಒಂದು ವಿಚಾರವನ್ನು ತಿಳಿದುಕೊಡುವ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ BBMP ಅವರು ಕೂಡ ಕಂಟ್ರೋಲ್ ರೂಮ್ ಅನ್ನು ಕೂಡ ತೆರೆದಿರುವಂತದ್ದು. ಜೊತೆಗೆ ಹೆಲ್ಪ್ ಲೈನ್ ನಂಬರ್ ಅನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. ಯಾರಿಗೆ ಸಮಸ್ಯೆ ಆದಲ್ಲಿ, ಏನಾದ್ರೂ ತೊಂದರೆಗಳಾದಂತಹ ಸಂದರ್ಭದಲ್ಲಿ ಆ ನಂಬರ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ರೆ ತಕ್ಷಣ BBMP ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಅದನ್ನು ಪರಿಹರಿಸುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಿ ಕೂಡ ಈಗಾಗಲೇ ಅವರು ಕೂಡ ಹೆಲ್ಪ್ ಲೈನ್ ನಂಬರ್ ಅನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. ಒಟ್ಟಿನಲ್ಲಿ ಬೆಂಗಳೂರಿನ ಪರಿಸ್ಥಿತಿ ಮಳೆ ಬಂದ್ರೆ ಸಾಕು ಎಲ್ಲ ಒಂದು ಅತಂತ್ರ ಸ್ಥಿತಿ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಸದ್ಯ ನಾನು ಕೂಡ ಈಗ ಟೌನ್ ಸುತ್ತಮುತ್ತ ಮತ್ತೆ ಮಾರ್ಕೆಟ್ ಸುತ್ತಮುತ್ತವೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಇದೇ ಒಂದು ಸುದ್ದಿಯಲ್ಲಿ ನಿರತರಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಳೆ ಬಂದಂತಹ ಸಂದರ್ಭದಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅವರು ಕೂಡ ಇಡೀ ಚಾಪವನ್ನು ಕೂಡ ಹಾಕ್ತಾ ಇರುವಂತದ್ದು. ಇಲ್ಲಿ ಕೂಡ ನೋಡ್ತಾ ಹೋಗ್ಬೋದು ಶ್ರೀಕಾಂತ್, ಸಂಪೂರ್ಣವಾಗಿ ರಸ್ತೆ ತುಂಬೆಲ್ಲ ನೀರ್ ನಿಂತ್ಕೊಂಡಿರುವಂತದ್ದು. ಅಯ್ಯೋ ಅಪ್ಪ ಇದು ಕೆರೆನಾ ಅಥವಾ ನದಿನಾ ಅಂತಕ್ಕಂತ ಅನುಮಾನ ನಮಗೂ ಕೂಡ ಶುರುವಾಗಿದೆ. ಜನರು ಕೂಡ ತಮ್ಮ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲಿ ಗುಂಡಿ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಕಷ್ಟು ಒಂದು ಕಾಮಗಾರಿ ಹೆಸರಲ್ಲಿ ಕೂಡ ರಸ್ತೆಯ ಆದಿ ಬದಿಯಲ್ಲೂ ಕೂಡ ಸಾಕಷ್ಟು ಒಂದು ಗುಂಡಿಗಳನ್ನು ಕೂಡ ಹಗದಿರುವಂತದ್ದು. ಅದ್ಯಾವುದು ಕಾಮಗಾರಿಯು ಕೂಡ ಇನ್ನು ಪೂರ್ಣಗೊಂಡಿಲ್ಲ. ಅಂತಹ ಕಾಮಗಾರಿ ನಡೆಯುವಂತಹ ಸ್ಥಳದಲ್ಲೂ ಕೂಡ ಸಾಕಷ್ಟು ನೀರು ನಿಂತಿರುವಂತದ್ದು. ಹಾಗಾಗಿ ಕಾಲ್ನಡಿಗೆ ಹೋಗೋರ್ಗೂ ಮತ್ತೆ ವಾಹನ ಸಂಚಾರ ಮಾಡೋರ್ಗೂ ಕೂಡ ಬೆಂಗಳೂರು ಸದ್ಯಕ್ಕೆ ಮಳೆಗಾಲದಲ್ಲಿ ಡೇಂಜರ್ ಅಂತಾನೆ ಹೇಳ್ಬೋದು ಶ್ರೀಕಾಂತ್.